ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ. ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ 250 ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಸದರಿ ಶಾಲೆಗಳಲ್ಲಿ 6ನೇ ತರಗತಿಯ ಪ್ರವೇಶಾತಿಗೆ ಸುಮಾರು 15,000 ಸೀಟುಗಳು ಲಭ್ಯವಿದ್ದು ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಬಗ್ಗೆ ತಮಗೆ ಸಂಪೂರ್ಣ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಅರ್ಜಿಗಳನ್ನು ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಲ್ಲಿ 15ನೇ ಏಪ್ರಿಲ್ 2025. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 10ನೇ ಮೇ 2025 ಮತ್ತು ಇಲ್ಲಿ ಸಂಬಂಧಪಟ್ಟ ಶಾಲೆಗಳ ಮುಖ್ಯ ಗುರುಗಳು ಅರ್ಜಿಗಳನ್ನು ಪರಿಶೀಲಿಸುವ ದಿನಾಂಕ 10ನೇ ಮೇದಿಂದ 11ನೇ ಮೇ 2025ರವರೆಗೆ. ಇನ್ನು ಅರ್ಜಿಗಳನ್ನು ಅನುಮೋದಿಸುವ ದಿನಾಂಕ ಇದು ಕೂಡ ತಾತ್ಕಾಲಿಕವಾದ ದಿನಾಂಕವನ್ನು ಕೊಟ್ಟಿರುತ್ತಾರೆ, 12 ಮತ್ತು 13ನೇ ಮೇ 2025ರವರೆಗೆ. ಇಲ್ಲಿ ಲಿಖಿತ ಪರೀಕ್ಷೆಯ ಸಂಭವನೀಯ ದಿನಾಂಕ 18ನೇ ಮೇ 2025. ಇಲ್ಲಿ ಫಲಿತಾಂಶ ಪ್ರಕಟ ದಿನಾಂಕ 21ನೇ ಮೇ 2025 ಹಾಗೂ ಇಲ್ಲಿ ಅಡ್ಮಿಷನ್ ದಿನಾಂಕ ಇಲ್ಲಿ 25ನೇ ಮೇ 2025 ಒಳಗಾಗಿ ಇಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಯಬೇಕಾಗಿದೆ. ಇಲ್ಲಿ ಎಲಿಜಿಬಿಲಿಟಿ ಏನೇನಿರಬೇಕು, ಅರ್ಹತೆಗಳು ಅಂದರೆ ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಮತ್ತು ಉತ್ತೀರ್ಣರಾಗಿರಬೇಕು. ಇಲ್ಲಿ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಹೊಂದಿರಬೇಕು. 5ನೇ ತರಗತಿದು ಇಲ್ಲಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. 10 ರಿಂದ 13 ವರ್ಷ ವಯಸ್ಸಾಗಿರಬೇಕು ಮತ್ತು ಎಲ್ಲ ಜಾತಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮೀಸಲಾತಿ ಹೇಗಿದೆ ಅಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳದ್ದು ಪ್ರತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ 60. ಇದರಲ್ಲಿ ಅಲ್ಪಸಂಖ್ಯಾತರು 75% ಅಂದರೆ 45 ಸೀಟುಗಳು. ಇನ್ನು ಇತರೆ ವರ್ಗದ ಅಂದರೆ ಇಲ್ಲಿ 2A 2B 3A 3B ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಸೇರಿ ಇಲ್ಲಿ 25% ಅಂದರೆ 15 ವಿದ್ಯಾರ್ಥಿಗಳು. ಇದರಲ್ಲಿ 60 ಸೀಟುಗಳಲ್ಲಿ 50% ಸ್ಥಾನಗಳನ್ನು ಇಲ್ಲಿ ಬಾಲಕಿಯರಿಗೆ ಮೀಸಲಿಡಲಾಗಿದೆ. ಇನ್ನು ಇಲ್ಲಿ ಅಲ್ಪಸಂಖ್ಯಾತಗಳಿಗೆ ನಾವು ಇಲ್ಲಿ ಮೀಸಲಾತಿ ನೋಡಿದಾಗ ಮುಸ್ಲಿಂ 75%, ಇಲ್ಲಿ ಕ್ರಿಶ್ಚಿಯನ್ 14%, ಜೈನ್ 7%. ಅಂದರೆ ಇಲ್ಲಿ 75% ಅಂದಾಗ 34 ಸೀಟುಗಳು, ಬಾಲಕ 17 ಬಾಲಕಿ 17. ಇನ್ನು ಕ್ರಿಶ್ಚಿಯನ್ನಲ್ಲಿ ಬಾಲಕ 3 ಬಾಲಕಿ 3. ಇನ್ನು ಜೈನರಲ್ಲಿ ಬಾಲಕ 1 ಬಾಲಕಿ 2. ಇನ್ನು ಬೌದ್ಧ 2%, ಬಾಲಕ 1. ಸಿಖ್ 2%, ಬಾಲಕಿ 1. ಇನ್ನು ಇತರ ಹಿಂದುಳಿದ ವರ್ಗ ಇಲ್ಲಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 25%. ಅಂದರೆ ಇಲ್ಲಿ ಇನ್ನು ಅಂದರೆ ಬಾಲಕ 3 ಬಾಲಕಿ 2, ಪರಿಶಿಷ್ಟ ಪಂಗಡ ಬಾಲಕ 1 ಬಾಲಕಿ 1, ಪ್ರವರ್ಗ 1 ಬಾಲಕಿ 1. 2A 15% ಅಂದಾಗ ಬಾಲಕ 2 ಸೀಟುಗಳು ಬಾಲಕಿ 2 ಸೀಟುಗಳು. 3Aದಲ್ಲಿ ಇಲ್ಲಿ 4% ಇದ್ದರೂ ಕೂಡ ಬಾಲಕಿಯರಿಗೆ 1 ಸೀಟು. ಇನ್ನು 3Bಯಲ್ಲಿ 5% ಬಾಲಕ 1 ಬಾಲಕಿ 2. ಈ ರೀತಿಯಾಗಿ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ಇನ್ನು ಅರ್ಜಿಗಳನ್ನು ಸಲ್ಲಿಸುವುದು ಈಗಾಗಲೇ ಪ್ರಾರಂಭವಾಗುತ್ತದೆ. ತಾವೆಲ್ಲರೂ ಕೂಡ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ